ಇವತ್ತು ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯನ ಧ್ಯಾನ ಮಾಡೋಣ. ನಿಮ್ಮ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯೇ, ಒಂದು ಮತ್ತೊಂದು ದಿನವನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಂದು ಬೆಳಗಿನ ಜಾವದಲ್ಲಿ ನಿನ್ನ ಒಂದು ಪ್ರಸನ್ನತೆಗೆ ಬಂದು ನಿನ್ನ ಒಂದು ವಾಕ್ಯವನ್ನು ಧ್ಯಾನ ಮಾಡಲು ನೀನ್ ಕೊಟ್ಟ ಕೃಪೆಗಾಗಿ ಸ್ತೋತ್ರ ತಂದೆ. ಶ್ರಮನ ಆಶ್ರಯಿಸಿಕೊಡು. ನಿನ್ನ ಮಕ್ಕಳಾಗಿ ನಾವು ಜೀವಿಸಲು ತಂದೆ, ನಿನ್ನ ಒಂದು ವಾಕ್ಯದಂತೆ ನಾವು ನಡೆಯಲು ಕೃಪೆಯನ್ನು ಈ ಒಂದು ಸಮಯದಲ್ಲೂ ನೀವು ಒಂದು ವಾಕ್ಯವನ್ನು ಧ್ಯಾನ ಮಾಡ್ಬೇಕು. ನನ್ನ ಜೊತೆ ಮಾತಾಡು, ಅದಂತೆ ನಡೆಯುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆ. ಸೊ ಇವತ್ತು ಬಂದು ನಾವು ಯೆಶಾಯ 32ನೇ ಒಂದು ಅಧ್ಯಾಯವನ್ನು ಧ್ಯಾನ ಮಾಡ್ತೀವಿ. ಯೆಶಾಯ ಬರ್ತಾ 32ನೇ ಅಧ್ಯಾಯ. ಸೊ ಇದರಲ್ಲಿ ನಾವು ನೋಡಿದಾಗ ನಾವು ಈ ಒಂದು ಅಧ್ಯಾಯವನ್ನು 2 ಭಾಗವಾಗಿ ನಾವು ಮಾಡ್ಕೊಬಹುದು. 20 ವಚನದಲ್ಲಿ ನೀವು ನೋಡಿದ್ರೆ 1ರಿಂದ 10ನೇ ವಚನ ತನಕ ನಾವು ಒಂದು ಬ್ರೇಕಪ್ ಮಾಡ್ಬೋದು. ಈ ಒಂದು ಬರುವ ಒಂದು ರಾಜನ ಒಂದು ಆಶೀರ್ವಾದಗಳನ್ನ 1ನೇ ವಚನದಿಂದ 10ನೇ ವಚನದಲ್ಲಿ ನೋಡ್ಬೋದು. 10ರಿಂದ 20ನೇ ವಚನದಲ್ಲಿ ಏನಿದೆ ಅಂದ್ರೆ, ಒಂದು ಪರಿಶುದ್ಧಾತ್ಮರು ಬಂದರೆ ಅವರ ಒಂದು ಈಗ ಏನಾಗುತ್ತೆ ಅವರ ಒಂದು ವಿಷಯವಾಗಿ ಯೆಶಾಯ 32ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ನಾವು 1ನೇ ವಚನ ನೋಡೋಣ. ಓದಿ ಬದರ್ 1ನೇ ವಚನ. ಈಗೋ ಒಬ್ಬ ರಾಜನು ನೀತಿಗನುಸಾರವಾಗಿ ಆಳುವನು, ಅಧಿಪತಿಗಳು ನ್ಯಾಯದಿಂದ ದೊರೆತನ ಮಾಡುವರು. ಸೊ ಇಲ್ಲಿ ನೀತಿ ಅನುಸಾರವಾಗಿ ಒಂದು ರಾಜನು ಬರುವನು ಅಂತ ಇದೆ. ಸೊ ಇದು ಯೆಶಾಯ ಬರೆದಾಗ ಆ ಒಂದು ಸಮಯದಲ್ಲಿ ನೋಡಿದಾಗ ಆ ಒಂದು ಇದ್ದಿದ್ದ ಒಂದು ರಾಜ ಒಂದು ಆಹಾಜ್ ರಾಜ ಅಂತ ಹೇಳ್ತಾರೆ. ಅವರು ಬಂದು ನೀತಿಯಾಗಿ ಇರ್ಲಿಲ್ಲ. ಸೊ ಅವರು ಇದನ್ನ ಬರೆದಾಗ ಪ್ರಾಬಬ್ಲಿ ಮನಸ್ಸಲ್ಲಿ ಬಂದು ಒಂದು ಹೆಸೇಕಿಯ ರಾಜನ ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು, ಅಥವಾ ಒಂದು ನೀತಿಯಾಗಿರೋ ಒಂದು ರಾಜ ಬರ್ತಾರೆ, ಇಲ್ಲಾಂದ್ರೆ ಜೊಶಾಯ ಅಂತ ಒಂದು ರಾಜ ಬರ್ತಾ ಇದ್ರು, ಅವರನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು. ಈ ಇಬ್ರು ರಾಜರು ನೋಡಿದಾಗ ನಾವು ಯೂದದ ರಾಜರು ಒಂದು ನೀತಿಯಾಗಿ ಅವರ ನೀತಿಯನ್ನು ಕಡೆ ಹಿಡಿಯುವ ಒಂದು ರಾಜರಾಗಿದ್ರು ಅವರಿಬ್ರು. ಬಟ್ ನಾವು ಬಂದು ಅದನ್ನ ಈ ಒಂದು ಚಾಪ್ಟರ್ನ ಡೀಟೇಲ್ ಆಗಿ ನಾವು ಓದಿದಾಗ ನಮಗೆ ಇದನ್ನ ಬಂದು ಯೇಸು ಕ್ರಿಸ್ತಕ್ಕೂ ಏನಾಗ್ಬತ್ತೆ, ನಾವು ಬಂದು ಟೈಪ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಹಂಗಂದ್ರೆ ಹೋಲಿಸ್ಬೋದು. ನಾವು ಹೇಗೆ ಬಂದು ಒಂದೊಂದ್ಸರಿ ಹಳೆ ಒಡன்பಡಿಕೆಯಲ್ಲಿ ಇರುವ ಒಂದೊಂದು ಜನರನ್ನ ಬಂದು ಹೊಸ ಒಡன்பಡಿಕೆಯಲ್ಲಿ ಇರುವ ಒಂದು ಯೇಸು ಕ್ರಿಸ್ತವನ್ನು ನಾವು ಹೋಲಿಸ್ತೀವಿ. ಲೈಕ್ ಯೋಸೇಫನ ಬಂದು ಏನ್ ಮಾಡ್ತಾರೆ, ಒಂದೊಂದ್ಸರಿ ಯೇಸು ಕ್ರಿಸ್ತಗೆ ಹೋಲಿಸ್ತಾರೆ ಅವರ ಒಂದು ವಿಷಯವಾಗಿ. ಸೊ ಆತರ ಇಲ್ಲಿ ನಾವು ಹೆಸೇಕಿಯ ರಾಜನ ಏನ್ ಮಾಡ್ಬೋದು, ಯೇಸು ಕ್ರಿಸ್ತಿಗೆ ಹೋಲಿಸ್ಬೋದು. ಯಾಕಂದ್ರೆ ಇಲ್ಲಿ ನೀತಿಯ ಒಂದು ರಾಜನು ತೆರೆದಾಗ ಯೇಸು ಕ್ರಿಸ್ತನು ಏನಾಗಿ ಈ ಲೋಕಕ್ಕೆ ಬಂದಾಗ ಏನ್ ಮಾಡಿದ್ರು, ನೀತಿಯನ್ನು ತಗೊಂಬಂದ್ರು. ನೀವು ಇಲ್ಲಿ ನೋಡಿದಾಗ ಯೆರೆಮೀಯ 23ನೇ ಅಧ್ಯಾಯ 5ನೇ ವಚನ ನೀವು ಓದಿದ್ರೆ ಯಾರಾದ್ರು. ಯೆರೆಮೀಯ 23:5. ಯೆಹೋವನೀಗನ್ನುತ್ತಾನೆ, ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಿಕೆಯನ್ನು ಚಿಗುರಿಸುವೆನು. ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ಸೊ ಇದು ಯೇಸು ಕ್ರಿಸ್ತರ ಬಗ್ಗೆ ಏನಾಗಿದೆ, ಒಂದು ಪ್ರವಾದನೆಯಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಸೊ ಯೇಸು ಕ್ರಿಸ್ತರ ಬಂದಾಗ ಏನ್ ಮಾಡ್ತಾನೆ, ನೀತಿಯನ್ನು ಸ್ಥಾಪಿಸ್ತಾನೆ. ಈ ಲೋಕದಲ್ಲಿ ಏನ್ ಮಾಡ್ತಾನೆ, ಒಂದವರು ನ್ಯಾಯವಾಗಿ ಏನಾಗುತ್ತೆ, ಆಮೇಲೆ ನಾವು ವಿಷಯಗಳೆಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ.
ಸೊ ಬರೋ ದಿನಗಳಲ್ಲಿ ಏನಾಗುತ್ತೆ, ಯೇಸು ಕ್ರಿಸ್ತನ ಬಂದು ಅರಸಾಲೆ ಬೇಕಾದ್ರೆ ಏನಾಗುತ್ತೆ, ಅವರು ಒಂದು ನೀತಿಯ ಒಂದು ರಾಜ್ಯವನ್ನು ಕಟ್ತಾನಂತ ಬೈಬಲ್ ಬರೆಯಲ್ಪಟ್ಟಿದೆ. ಇದೇ ನಾವು ಒಂದನೇ ವಚನದಿಂದ ನೋಡ್ಬೋದು. ಎರಡನೇದಾಗಿ ಎರಡನೇ ವಚನದಿಂದ ನಾಲ್ಕನೇ ವಚನ ನಾವು ನೋಡಿದಾಗ ಇದರಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಆ ಒಂದು ಆ ರಾಜನ ಬಂದು ಎಷ್ಟೊಂದು ವಿಷಯಗಳನ್ನ ಏನ್ ಮಾಡ್ತಾರೆ, ನಮ್ಗೆ ಆಶೀರ್ವಾದವನ್ನು ಉಂಟು ಮಾಡ್ತಾನೆ. ಒಂದು ಎರಡನೇ ವಚನ ಓದಿ ಬದರ್. ಮತ್ತು ಒಬ್ಬ ಪುರುಷನು ಗಾಳಿಯಲ್ಲಿ ಮರೆಯಂತೆಯೂ ಅತಿವೃಷ್ಟಿಯಲ್ಲಿ ಆವರಣದ ಹಾಗೂ ಮರುಭೂಮಿಯಲ್ಲಿ ನೀರಿನ ಕಾಲುವೆಗಳ ಪ್ರಕಾರವೂ ಬೆಂಗಾಡಿನಲ್ಲಿ ದೊಡ್ಡ ಬಂಡೆಯ ನೆರಳಿನೋಪಾದಿಯಲ್ಲಿಯೂ ಇರುವನು. ಸೊ ಇಲ್ಲಿ ನೋಡಿದ್ರೆ ಒಂದು ಬಾಡೋಗಿರೋ ಒಂದು ಸ್ಥಳದಲ್ಲಿ ನೀರಿನ ಒಂದು ಇಲ್ಲಾಂದ್ರೆ ಜಲ ಪ್ರದೇಶದಂತೆ ದೇವರು ಏನ್ ಮಾಡ್ತಾರಂತೆ. ಇದೇನಂದ್ರೆ ನಮ್ಮ ಒಂದು ಆತ್ಮಿಕವಾಗಿ ಒಂದು ವಿಷಯವಾಗಿ ಮಾತಾಡಲ್ಪಡದೆ. ಅಂದ್ರೆ ಯೇಸು ಕ್ರಿಸ್ತನ ಬಂದು ನಮ್ಮ ಲೈಫಲ್ಲಿ ಬಂದಾಗ ಏನಾಗುತ್ತೆ, ನಮಗೆ ಬಂದು ಆತ್ಮದಲ್ಲಿ ನಾವು ಹುಟ್ಟುತ್ತೀವಿ. ಅವಾಗ ಏನಾಗುತ್ತೆ, ಒಂದು ಸಂತೋಷದ ಒಂದು ಸಮಾಚಾರವಾಗಿದೆ ಅದು. ಅದು ಮಾತ್ರ ಅಲ್ಲ, ನಮ್ಮ ಒಂದು ಲೈಫಲ್ಲಿ ಹೇಗೆ ಬಂದು ನಾವು ತುಂಬಾ ಒಂದು ಬಿಸಿಲಿರೋ ಒಂದು ಸಮಯದಲ್ಲಿ ನಾವು ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಹೇಗೆ ಅನ್ಸುತ್ತೆ, ಅದೇ ತರ ಪರಿಶುದ್ಧಾತ್ಮರು ನಮ್ಮಲ್ಲಿ ಬಂದಾಗ ನಮಗೆ ಆತರ ಒಂದು ಸಂತೋಷದ ಇಷ್ಟೊಂದು ಆಶೀರ್ವಾದಗಳನ್ನು ಈ ಪರಿಶುದ್ಧಾತ್ಮ ತಗೊಂಡ್ಬರ್ತಾರೆ. ಸೊ ಇಲ್ಲಿ ಬರ್ದಿರೋದೇನಂದ್ರೆ, ಒಂದು ಒಣಗೋಗಿರೋ ಒಂದು ಭೂಮಿ ಮೇಲೆ ನೀರು ಉಂಟಾಗೋದು. ಇಲ್ಲಿ ಬಂದು ನಾವು ರಿವರ್ ಹಾಕಿದೀನಿ. ಈ ಪರಿಶುದ್ಧಾತ್ಮರು ಬಂದಾಗ ಅಂದ್ರೆ ಈ ಒಂದು ರಾಜನ ಬಂದಾಗ ಏನ್ ಮಾಡ್ತಾರೆ, ಈ ಒಂದು ಒಣಗೋಗಿರೋ ಭೂಮಿನ ಏನ್ ಮಾಡ್ತಾರೆ, ನೀರನ್ನ ಒಂದು ಪ್ರದೇಶವಾಗಿ ಮಾಡ್ತಾರೆ ಅಂತ ಬರೆಯಲ್ಪಟ್ಟಿದೆ. ಮೂರನೇ ವಚನ ಪದ. ಆಗ ನೋಡುವವರ ಕಣ್ಣು ಮೊಬ್ಬಾಗುವುದು, ಕೇಳುವವರ ಕಿವಿ ಮಂದವಾಗುವುದು. ನೆಕ್ಸ್ಟ್ ವಚನ ಓದಿಬಿಡಿ. ನಾಲ್ಕನೇ ವಚನ ಓದಿ. ಆತುರಗಾರರ ಮನವು ಹನ್ನರಿಯುವುದು, ತೊದಲ ಮಾತಿನವರ ನಾಲಿಗೆಯು ಸ್ವಚ್ಛವಾಗಿಯೂ ಶೀಘ್ರವಾಗಿಯೂ ನುಡಿಯುವುದು. ಈ ಆ ಒಂದು ರಾಜನು ಬಂದಾಗ ಏನಾಗತ್ತಂದ್ರೆ, ಆತರ ಪಡುವರು ಹೃದಯಗಳು, ಆಮೇಲೆ ಈ ಒಂದು ತೊದಲು ಬಾಯಿ ಅಂತ ಹೇಳ್ತಾರಲ್ಲ, ಅವರ ಒಂದು ಬಾಯಿ ಎಲ್ಲ ಏನಾಗತ್ತಂದ್ರೆ ಚೆನ್ನಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವರ ಹೃದಯಗಳು ಏನಾಗತ್ತಂದ್ರೆ ಒಂದು ಸಮಾಧಾನದಿಂದ ತುಂಬತ್ತೆ. ಸೊ ಯೇಸು ಕ್ರಿಸ್ತನು ನಮ್ಮ ಒಂದು ಜೀವಿತದಲ್ಲಿ ಬಂದಾಗಲೂ ಸರಿ, ನಮಗೆ ಬಂದು ಏನಾಗತ್ತಂದ್ರೆ ಈ ಒಂದು ಕೋಪದ ಒಂದು ಸ್ವಭಾವಗಳು ಹೋಗಿ ನಾವು ಏನಾಗ್ತೀವಿ, ಒಂದು ಸಮಾಧಾನದ ಮಕ್ಕಳಾಗಿ ಆಗ್ತೀವಿ. ಅದು ಮಾತ್ರ ಇಲ್ಲ, ನಮ್ಮ ಒಂದು ದೇವರು ನಮ್ಮ ಬಾಯಿನೂ ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ ಅಲ್ವಾ. ಸೊ ಈ ರಾಜನ ಒಂದು ಬರುವಿಕೆ ಅದು ಏನಾಗಿದೆ, ಬರುವ ಆಶೀರ್ವಾದಗಳನ್ನು ನಾವು 2ನೇ ವಚನದಿಂದ 4ನೇ ವಚನದಲ್ಲಿ ನೋಡ್ಬೋದು. ನೆಕ್ಸ್ಟ್ 5ರಿಂದ 8 ನೋಡಿದಾಗ ಇನ್ನೂ ಕೆಲವು ವಿಷಯಗಳನ್ನ ನಾವು ನೋಡ್ಬೋದು. ಆ ರಾಜರು ಬಂದ್ರೆ ಏನಾಗುತ್ತೆ. 5ನೇ ವಚನ ಓದಿ ಬಂದ್ರಿ. ಇನ್ನು ಮೇಲೆ ನೀಚನು ಘನವಂತ ನೆನೆಸಿಕೊಳ್ಳನು, ಕಳ್ಳನು ಮಹಾನೀಯ ನೆನೆಸನು, ನೀಚನು ನೀಚವಾಗಿ ಮಾತಾಡುವನು, ಅವನ ಹೃದಯವು ಕೇಡನ್ನು ಕಲ್ಪಿಸಿ ಅಲ್ಲದ್ದನ್ನು ನಡೆಯಿಸಿ ಯೆಹೋವನಿಗೆ ವಿರುದ್ಧವಾಗಿ ಅಸತ್ಯವನ್ನಾಡಿ ಹಸಿವೆಗೊಂಡವನ ಆಶೆಯನ್ನು ಬರಿದು ಮಾಡಿ ಬಾಯಾರಿದವನ ಪಾನವನ್ನು ತಪ್ಪಿಸುವುದಷ್ಟೇ. ಕಳ್ಳನ ಸಲಕರಣೆಗಳು ಕೆಟ್ಟವುಗಳೇ, ದೀನ ದರಿದ್ರರು ನ್ಯಾಯವಾದಿಗಳಾಗಿದ್ದರೂ ಅವರನ್ನು ಸುಳ್ಳು ಮಾತುಗಳಿಂದ ಕೆಡಿಸುವುದಕ್ಕೆ ಕುಯುಕ್ತಿಗಳನ್ನು ಕಲ್ಪಿಸುವನು. ಘನವಂತನಾದರೂ ಘನ ಕಾರ್ಯಗಳನ್ನು ಕಲ್ಪಿಸುವನು, ಘನವಾದವುಗಳಲ್ಲಿಯೇ ನಿರತನಾಗಿರು. ಸೊ ಇಲ್ಲಿ ಏನ್ ಬರ್ದಿದೆ ಅಂದ್ರೆ, ನೀಚ ಮನುಷ್ಯನು ಅವನ್ ಬಂದು ಏನ್ ಮಾಡಕ್ಕಾಗಲ್ಲ, ಅಂದ್ರೆ ಹೈಡ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ಈ ಒಂದು ಲೋಕದಲ್ಲಿ ನೋಡಿದಾಗ ತುಂಬಾ ಜನ ಏನ್ ಮಾಡ್ತಾರೆ, ಅನೀತಿವಂತರನ್ನ ನೀತಿವಂತರು ಅಂತ ಹೇಳ್ತಾರೆ. ಆಮೇಲೆ ಪಾಪ ಮಾಡುವವರನ್ನು ಪರಿಶುದ್ಧರಂತ ಹೇಳ್ತಾರೆ. ಆಮೇಲೆ
ಮುಟ್ಟಾಳರನ್ನು ಜ್ಞಾನಿಗಳಂತ ಈ ಲೋಕ ಬಂದು ಮೆಚ್ಕೊಳ್ಳುತ್ತೆ. ಬಟ್ ಸ್ವಾಮಿ ಬರೋ ಒಂದು ಸಮಯದಲ್ಲಿ ನಿಜವಾದ ಜ್ಞಾನಿಗಳು ಜ್ಞಾನಿಗಳಾಗ್ತಾರೆ. ನೀಚ ಈ ಒಂದು ಆ ನೀಚ ನೀಚ ಮನುಷ್ಯರು ಅಂತ ಗೊತ್ತಾಗ್ಬಿಡುತ್ತೆ, ಹೈಡ್ ಮಾಡಕ್ಕಾಗಲ್ಲ. ದೇಶಸ್ವಾಮಿ ಒಂದು ರಾಜ್ಯದಲ್ಲಿ ಆ ಒಂದು ಹಿಪೋಕ್ರಸಿ ಅಂತ ಹೇಳ್ತಾರೆ, ಆ ಒಂದು ವಿಷಯಗಳು ಇರೋದಿಲ್ಲ. ಏನು ಹೃದಯದಲ್ಲಿ ಏನಿದೆಯೋ ಅದೇ ಬಂದು ಆಚೆ ಇರುತ್ತೆ. ಈ ಒಂದು ರಾಜನು ಬಂದಾಗ ಈ ಒಂದು ಆಶೀರ್ವಾದವನ್ನು ನಾವು ನೋಡ್ಬೋದು. ಒಂದು ದುರ್ಮಾರ್ಗನು ಏನ್ ಮಾಡಕ್ಕಾಗಲ್ಲ, ಅವನ್ ಬಂದು ಹೈಡ್ ಮಾಡ್ಕೊಳಕ್ಕಾಗಲ್ಲ, ಬಚ್ಚಿಟ್ಕೊಳಕ್ಕಾಗೋದಿಲ್ಲ. ಅದೇ ತರ ನಾವು 6ನೇ ವಚನ ಕೊನೆದಾಗಿ ನೋಡಿದಾಗ ಏನಾಗಿದೆ, ಈ ಒಂದು ಸಮಯದಲ್ಲಿ ಎಲ್ಲಾ ಒಂದು ನೀತಿವಂತರು ಏನಾಗ್ತಾರೆ, ತುಂಬಾ ಸಂತೋಷವಾಗಿ ಏನ್ ಇರ್ತಂತೆ. ಏನಕ್ಕೆ ಅಂದ್ರೆ ಅವರ ಒಂದು ವಿಷಯಗಳೆಲ್ಲ ಓಪನ್ ಆಗಿ ಏನಾಗುತ್ತಂತೆ, ಎಲ್ಲ ಗೊತ್ತಾಗತ್ತೆ. ಅಂದ್ರೆ ಆ ಒಂದು ಜನರಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಆ ತರ ಜನರು ಏನಾಗ್ತಾರಂದ್ರೆ ದೇವರು ಬಂದು ಆಶೀರ್ವಾದವನ್ನು ಹೊಂದ್ಕೊಂತಾರಂತ ನಾವು ಇಲ್ಲಿ ನೋಡ್ತೀವಿ. 9ನೇ ವಚನದಿಂದ 11ನೇ ವಚನ ನೋಡಿದಾಗ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಪರಿಶುದ್ಧಾತ್ಮರ ಒಂದು ಬರಿವಿಕೆ ಬಗ್ಗೆ ಬರೆದಿದೆ. 9ನೇ ವಚನ ಓದಿ ಬದ. ನಿಶ್ಚಿಂತೆಯ ಹೆಂಗಸರೇ ಹೇಳಿರಿ, ನನ್ನ ಧ್ವನಿಯನ್ನು ಕೇಳಿರಿ. ಭಯವಿಲ್ಲದ ಹೆಣ್ಣುಗಳಿರ, ನನ್ನ ಮಾತಿಗೆ ಕಿವಿಗೊಡಿರಿ. ಓದಿ ಬದ, ಕಂಟಿನ್ಯೂ ಮಾಡಿ. ನಿರ್ಭೀತರೇ, 1 ವರ್ಷದ ಮೇಲೆ ಕೆಲವು ದಿನಗಳಲ್ಲಿ ಕಳವಳಗೊಳ್ಳುವಿರಿ. ದ್ರಾಕ್ಷೆಯ ಕೊಯ್ಲು ಇಲ್ಲದೆ ಹೋಗುವುದು, ಯಾವ ಬೆಳೆಯೂ ದೊರೆಯದು. ನಿಶ್ಚಿಂತೆಯವರೇ ನಡುಗಿರಿ, ನಿರ್ಭೀತರೇ ಕಳವಳಗೊಳ್ಳಿರಿ. ನಿಮ್ಮ ಬಟ್ಟೆಯನ್ನು ಕಿತ್ತು ಹಾಕಿ ಬೆತ್ತಲೆಯಾಗಿ ಸೊಂಟಕ್ಕೆ ಗೋಣಿತಟ್ಟನ್ನು ಸುತ್ತಿಕೊಳ್ಳಿರಿ. ಇಷ್ಟವಾದ ಹೊಲಗಳ ಮತ್ತು ಫಲವತ್ತಾದ ದ್ರಾಕ್ಷಾಲತೆಗಳ ವಿಷಯದಲ್ಲಿ ಎದೆ ಬಡಿದುಕೊಳ್ಳುವರು. ನನ್ನ ಜನರ ಭೂಮಿಯ ಮೇಲೂ ಸಹ ಪಟ್ಟಣದಲ್ಲಿ ಉಲ್ಲಾಸಗೊಳ್ಳುವ ಎಲ್ಲಾ ಮನೆಗಳ ಮೇಲೂ ಮುಳ್ಳು ಗಿಳ್ಳು ಹತ್ತಿಕೊಳ್ಳುವುದು. ಇಲ್ಲಿ ನಿಶ್ಚಿಂತೆಯಿಂದ ಇರುವ ಹೆಂಗಸರೇ ಅಂತ ಬರ್ದಿದೆ. ಇನ್ನು ನೀವು ಅಲ್ಲಿ ನೋಡಿದಾಗ ಇದು ಈ ಒಂದು ಅಂದ್ರೆ ಆ ಒಂದು ಸಮಯದಲ್ಲಿ ಏಷಾಯನು ಬರೆದಾಗ ಅಲ್ಲಿರೋ ಒಂದು ಹೆಂಗಸರು ಬಂದು ಏನಾಗಿತ್ತು, ಒಂದು ಒಂದು ಈಸಿ ಲೈಫ್, ಅಂದ್ರೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ಚೆನ್ನಾಗಿದೆ, ಲೈಫ್ ಚೆನ್ನಾಗಿದೆ ಅನ್ಬಿಟ್ಟು ಸಮಾಧಾನವಾಗಿ ಇದ್ರು. ಈ ಸಮಾಧಾನವಾಗಿ ಇರೋದು ತಪ್ಪಲ್ಲ, ಬಟ್ ಇಲ್ಲಿ ಬೈಬಲ್ ಏನ್ ಹೇಳ್ತಾರೆ, ದೇವರನ್ನ ಏನ್ ಮಾಡ್ತಾ ಇರ್ಲಿಲ್ಲ, ಅವರು ನಂಬ್ತಾ ಇರ್ಲಿಲ್ಲ, ದೇವರ ಮೇಲೆ ನಂಬಿಕೆನ ಇಡ್ತಾ ಇರ್ಲಿಲ್ಲ. ಅವ್ರ ಮೇಲೆ ಸ್ವಂತ ಅವರ ಒಂದು ಜ್ಞಾನದ ಮೇಲೆ, ಅವರ ಒಂದು ಸುಂದರತೆ ಮೇಲೆ, ಅವ್ರ ಬಗ್ಗೆನೇ ಏನ್ ಮಾಡ್ತಾ ಇದ್ರು, ಜಾಸ್ತಿ ಯೋಚನೆ ಮಾಡ್ತಾ ಇದ್ರು. ಈ ಒಂದು 9, 10, 11 ವಚನ ನಾವು ನೋಡಿದಾಗ. ಸೊ ಪರಿಶುದ್ಧಾತ್ಮರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಾನು ಬಂದು ಏನ್ ಮಾಡ್ತೇನೆ, ಅವ್ರನ್ನ ಎಬ್ಬಿಸ್ತೀನಿ. ಹೇಗೆ ಎಬ್ಬಿಸ್ತೀನಿ ಅಂದ್ರೆ, ಅವ್ರ ಲೈಫಿಗೆ ಏನಾಗುತ್ತೆ, ತುಂಬಾ ಒಂದು ಕಷ್ಟದ ಕಾಲಗಳು ಬರುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅವಾಗ ಬಂದು ದೇವ್ರನ್ನ ಹುಡುಕ್ತಾರೆ, ಮನಸ್ಸಾಂತರನ ಹೊಂದ್ತಾರೆ ಅಂತ ಈ ಒಂದು ವಚನದಲ್ಲಿ ಹೇಳ್ತಾರೆ. ಸೊ ಅಲ್ಲಿರೋ ಹೆಂಗಸ್ರನ್ನ ದೇವ್ರು ಏನ್ ಮಾಡ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು. ಅಲ್ಲಿ ಅವ್ರು ಬಂದು ದೇವರನ್ನು ಮರೆತ ಕಾರಣದಿಂದ ಏನ್ ಮಾಡ್ಬೇಕಾಗಿತ್ತು, ಪರಿಶುದ್ಧಾತ್ಮರು ಬಂದು ಏನ್ ಮಾಡ್ಬೇಕು, ಅವ್ರನ್ನ ಸ್ವಲ್ಪ ಶೇಕ್ ಮಾಡಿ ಎಬ್ಬಿಸ್ಬೇಕಾಗಿತ್ತು. ಅದಕ್ಕೆ ಈ ಒಂದು ವಿಷಯನ ನಾವು ಏನ್ ಮಾಡ್ಬೋದು, ನಮ್ಮ ಒಂದು ಟೈಮ್ಗೂ ನಾವು ಹೋಲಿಸ್ಕೊಬಹುದು. ಏನಕ್ಕೆಂದ್ರೆ ನಾವು ಇರುವ ಒಂದು ಲೋಕದಲ್ಲೂ ಜನರು ಬಂದು ಕೊನೆಯ ಒಂದು ದಿನದಲ್ಲಿ ಅವ್ರನ್ನೇ ಅವ್ರ ಪ್ರೀತಿ ಮಾಡ್ಕೊಂತಾರೆ ಅಂತ ಇದೆ ಅಲ್ವಾ. ಸೊ ಈ ಒಂದು ಸಮಯದಲ್ಲೂ ಏನಾಗತ್ತೆ, ಪರಿಶುದ್ಧಾತ್ಮರು ಬಂದು ಬರ್ಬೇಕಂದ್ರೆ, ನಮ್ಮ ಲೈಫ್ ಅಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ತಾರೆ, ನಮ್ಮನ್ನ ಒಂದ್ಸರಿ ಏನಂತಾರೆ, ಎಬ್ಬಿಸ್ತಾರೆ. ಸೊ ಹೆಂಗೆ ಎಬ್ಬಿಸ್ತಾರೆ, ಒಂದೊಂದು ಕಷ್ಟದ ಕಾಲದಲ್ಲಿ ನಮ್ಮನ್ನ ತಗೊಂಡೋದಾಗ ನಾವ್ ಏನ್ ಮಾಡ್ತೀವಿ, ಸ್ವಲ್ಪ ಎಚ್ಚರಿಕೆಯಾಗಿ ಇರ್ತೀವಿ. ಅದ್ರ ಬಗ್ಗೆ ಬರ್ದಿದೆ. ಸೊ 12-14 ನೋಡಿ, 12ನೇ ವಚನ ಓದಿ. ಇಷ್ಟವಾದ ಹೊಲಗಳ ಮತ್ತು ಫಲವತ್ತಾದ ದ್ರಾಕ್ಷಾಲತೆಗಳ ವಿಷಯದಲ್ಲಿ ಎದೆ ಬಡಿದುಕೊಳ್ಳುವರು. ನನ್ನ ಜನರ ಭೂಮಿಯ ಮೇಲೂ ಉತ್ಸಾಹ, ಪಟ್ಟಣದಲ್ಲಿ ಉಲ್ಲಾಸಗೊಳ್ಳುವ ಎಲ್ಲಾ ಮನೆಗಳ ಮೇಲೂ ಮುಳ್ಳು ಗಿಳ್ಳು ಹತ್ತಿಕೊಳ್ಳುವುದು. ಅರಮನೆಯು ಬಿಕೋ ಎನ್ನುವುದು, ಗಿಜುಗುಟ್ಟುವ ಪಟ್ಟಣವು ನಿರ್ಜನವಾಗುವುದು.
ಓಫೆಲ್ ಗುಡ್ಡವು ಕೋರ ಕೋವರವು ಯಾವಾಗಲೂ ಗುಹೆಗಳಾಗಿಯೂ ಕಾಡು ಕತ್ತೆಗಳಿಗೆ ಉಲ್ಲಾಸಕರವಾಗಿಯೂ ದನ ಕುರಿಗಳಿಗೆ ಕಾವಲಾಗಿಯೂ ಇರುವವು. ಸೊ ಇದು ಏನ್ ಬರ್ದಿದೆ ಅಂದ್ರೆ, ಪರಿಶುದ್ಧಾತ್ಮರು ಏನ್ ಮಾಡ್ತಾರೆ, ಈ ಒಂದು ಸಮಯದಲ್ಲಿ ಆತರ ಇದ್ದಿದ್ರಿಂದ, ಯಾರ ಬಗ್ಗೆನೂ ಯೋಚನೆ ಮಾಡದೆ ಅವ್ರ ಬಗ್ಗೆನೇ ಯೋಚನೆ ಮಾಡೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಇಷ್ಟು ನೀರಿನ ಒಂದು ಒಂದು ಎಷ್ಟು ಚೆನ್ನಾಗಿದೆ ಒಂದು ಜಾಗ ಏನಾಗತ್ತಂದ್ರೆ ಒಣ ಭೂಮಿ ಆಗ್ಬಿಡುತ್ತೆ. ಎಲ್ಲಾರು ಎದೆ ಬಡ್ಕೊಂಡು ಏನ್ ಮಾಡ್ತಾರೆ, ಅಯ್ಯೋ ಹೇಗಿದ್ದ ಒಂದು ದ್ರಾಕ್ಷ ತೋಟ ಹಿಂಗಾಗೋಯ್ತಲ್ಲ ಅಂತ ಏನ್ ಮಾಡ್ತಾರೆ, ತಲೆ ಮೇಲೆ ಕೈ ಇಟ್ಕೊಂಡು ಏನ್ ಮಾಡ್ತಾರೆ, ಅಲ್ತಾರೆ. ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ, ದೇವರನ್ನ ಹುಡುಕ್ತಾರೆ. ಸೊ ಆ ಒಂದು ಯೂದ ಒಂದು ಆ ಒಂದು ಗೋತ್ರವು ಹೇಗಿತ್ತಂದ್ರೆ, ದೇವರನ್ನ ಹುಡುಕ್ತಾ ಇದ್ರು, ಆಮೇಲೆ ಏನಾಗ್ಬಿಟ್ರು, ಹಿಂದೆ ಹೋಗ್ಬಿಟ್ರು, ದೇವರ ವಿರುದ್ಧವಾಗಿ ಎಷ್ಟೊಂದು ವಿಷಯಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಸೊ ಇದು ಒಂದು ಏನಕ್ಕೆ ಬಂದು ಪ್ರವಾದಿಯಾಗಿ ಬರೆಯಲ್ಪಟ್ಟಿದ್ದಾರೆ ಅಂದ್ರೆ, ನಮ್ಮ ಒಂದು ಸಮಯದಲ್ಲಿ ಕೂಡ ಇದು ಹೋಲಿಕೆ ಆಗುತ್ತೆ. ಯಾವಾಗ ಮನುಷ್ಯನು ದೇವರನ್ನು ಹುಡುಕದೆ, ದೇವರ ಮೇಲೆ ನಂಬಿಕೆ ಇಡದೆ, ಅವನೇ ತನ್ನ ಮೇಲೆ ನಂಬಿಕೆ ಇಟ್ಕೊಂಡು, ಅವನ ಒಂದು ಜ್ಞಾನದ ಮೇಲೆ ನಂಬಿಕೆ ಇಟ್ಕೊಂಡು ನಡಿಬೇಕಾದ್ರೆ, ಪರಿಶುದ್ಧಾತ್ಮರು ಅವ್ರನ್ನ ಶೇಕ್ ಮಾಡೋದಕ್ಕೋಸ್ಕರ, ಯಾವ್ದು ನಿಜ ಅಂತ ತೋರ್ಸೋದಕ್ಕೋಸ್ಕರ ಏನ್ ಮಾಡ್ತಾರೆ, ಒಂದೊಂದ್ಸರಿ ಬರುಗಾಲ ನಮ್ಮ ಲೈಫ್ ತಗೊಂಡ್ಬರ್ತಾರೆ. ಅದ್ರ ಬಗ್ಗೆನೆ 12ನೇ ವಚನದಿಂದ 14ನೇ ವಚನ ತನಕ ನಾವು ನೋಡ್ಬೋದು. ಕೊನೆಯದಾಗಿ ನಾವು 15ನೇ ವಚನ ನೋಡೋಣ. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ಆಗ ಅರಣ್ಯವು ತೋಟವಾಗುವುದು, ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು. ಸೊ ಪರಶುರಾತ್ಮರು ಒಂದು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ಅವರು ಬಂದು ತಮ್ಮನ್ನು ತಾನೇ ತಗ್ಗಿಸ್ತಾರೋ, ಆಗ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅರಣ್ಯವು ತೋಟವಾಗುವುದು. ಸೊ ಇದು ಬಂದು ಒಂದು ಪಿಕ್ಚರ್, ಹೇಗೆ ಪರಿಶುದ್ಧಾತ್ಮರನ್ನ ನಾವು ಲೈಫಲ್ಲಿ ಹೊಂದ್ಕೊಬೇಕು ಅನ್ನೋದು ಒಂದು ಪಿಕ್ಚರ್. ಪರಿಶುದ್ಧಾತ್ಮರು ಹೆಮ್ಮೆಯ ಒಂದು ಮನುಷ್ಯನ ಮೇಲೆ ಇರೋದಿಲ್ಲ. ಅದು ಬಂದು ಬೈಬಲ್ ಅಲ್ಲಿ ಯಾವಾಗ್ಲೂ ಬರೆಯಲ್ಪಟ್ಟಿದೆ ಅಲ್ವಾ. ಹೆಮ್ಮೆ ಉಳ್ಳವನಿಗೆ ದೇವರು ಎದುರು ನಿಲ್ತಾರೆ ಅಂತ ಬೈಬಲ್. ಆದ್ರೆ ತಾಳ್ಮೆ ಉಳ್ಳವನಿಗೆ ದೇವರು ಕೃಪೆ ಕೊಡ್ತಾರೆ. ಸೊ ಅದೇ ತರನೇ ಇಲ್ಲಿ ಪರಿಶುದ್ಧಾತ್ಮರಿಂದ ನಾವು ತುಂಬಲ್ಪಡ್ಬೇಕಂದ್ರೆ ನಮ್ಗೆ ಬೇಕಾಗಿರೋದು ತಾಳ್ಮೆ. ಇದು ಬಂದು ನಮ್ಮ ಲೈಫಲ್ಲಿ ದೇವ್ರು ಹೇಗೆ ಈ ಒಂದು ತಾಳ್ಮೆನ ತಗೊಂಡ್ಬರ್ತಾರಂದ್ರೆ, ಈ ಒಂದು ಕಷ್ಟದ ಒಳಗೆ ಹೋಗಿ ನಾವು ಬಂದು ಹೋದಾಗ ಮಾತ್ರನೇ ನಮ್ಗೆ ಏನಾಗುತ್ತೆ, ಆ ತಾಳ್ಮೆನ ನಾವು ಕಲ್ತ್ಕೊಳ್ಳೋಕ್ಕಾಗುತ್ತೆ. ನಮ್ಮ ಲೈಫಲ್ಲಿ ನಾವು ವಿಷಯಗಳನ್ನ ನಮ್ಮ ಒಂದು ಪ್ಲಾನ್ ಅಂತೆ ನಾವು ನಡೀತಾ ಇದ್ದಾಗ, ಇಲ್ಲಾಂದ್ರೆ ನಮ್ಮ ಒಂದು ಏನಂತೆ, ನಮ್ಮ ಜ್ಞಾನಗಳು ನಾವು ಜ್ಞಾನಿ ಅನ್ಕೊಂಡಿರ್ತೀವಿ, ಬಟ್ ದೇವರ ಅದನ್ನ ಬಂದು ಮೂರ್ಖತನ ಅಂತ ನಮ್ಗೆ ತೋರಿಸಿದಾಗ, ಸೊ ನಮ್ಮ ಲೈಫಲ್ಲಿ ಬಂದು ಎಷ್ಟೊಂದು ವಿಷಯದಲ್ಲಿ ಕಷ್ಟದ ಒಲ್ಲಿಗೆ ಹೋದಾಗ ಮಾತ್ರನೇ ನಮ್ಗೆ ತಾಳ್ಮೆ ಬರುತ್ತೆ. ಆ ಒಂದು ತಾಳ್ಮೆಯ ಸಮಯದಲ್ಲಿ ನಾವು ಬಂದು ದೇವರನ್ನ ಹುಡುಕಿದಾಗ ಪರಿಶುದ್ಧಾತ್ಮರಿಂದ ನಮಗೆ ತುಂಬಲ್ಪಡ್ತೀವಿ. ಸೊ ಇಲ್ಲಿ ಅದೇ ತರನೇ ಪಿಕ್ಚರ್ ಏನಾಗುತ್ತೆ ಅಂದ್ರೆ ಬರೆಯಲ್ಪಟ್ಟಿದೆ. ಆ ಒಂದು ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ಜನ ಬಂದು ದೇವರನ್ನ ಹುಡುಕ್ತಾರೆ. ಅವಾಗ ಪರಿಶುದ್ಧಾತ್ಮರು ಏನ್ ಮಾಡ್ತಾರಂದ್ರೆ, ಆ ಒಂದು ಒಣ ಭೂಮಿನ ಏನ್ ಮಾಡ್ತಾರಂದ್ರೆ ಒಂದು ಒಳ್ಳೆ ತೋಟದಂತೆ ಮಾಡ್ತಾರಂತೆ. ಅದು ಮಾತ್ರ ಅಲ್ಲ, ಈ ಒಂದು ದ್ರಾಕ್ಷ ತೋಟ ಏನಾಗುತ್ತೆ ಫ್ರೂಟ್ಫುಲ್, ಅಂದ್ರೆ ಒಂದು ಫಲ ಕೊಡುವ ಒಂದು ಜೀವನವನ್ನು ಅಲ್ಲಿ ನೋಡ್ಬೋದು. ಸೊ ನಾವು ಎಷ್ಟಕ್ಕೆಷ್ಟು ದೇವ್ರನ್ನ ತಾಳ್ಮೆಯಿಂದ ಹುಡುಕ್ತಿವೋ ಅವಾಗ ಏನಾಗುತ್ತೆ, ನಮ್ಮ ಲೈಫ್ ಫಲ ಕೊಡುವ ಒಂದು ಲೈಫ್ ಆಗತ್ತೆ. ಈ ಆತ್ಮಿಕವಾದ ಫಲಗಳು ನಮ್ಮ ಲೈಫ್ ಕಾಣಲ್ಪಡುತ್ತೆ. ಸೊ ಕೊನೆಯದಾಗಿ ನೀವು ನೋಡಿ, ಒಂದು 16ನೇ ವಚನದಿಂದ ನೋಡಿದಾಗ ಓದಿದ್ರೆ 16ನೇ ವಚನ. ನ್ಯಾಯವು ಅಡವಿಯಲ್ಲಿಯೂ ನೆಲೆಗೊಳ್ಳುವುದು, ಧರ್ಮವು ತೋಟದಲ್ಲಿ ಇದ್ದೇ ಇರುವುದು. ಧರ್ಮದಿಂದ ಸಮಾಧಾನವು ಫಲಿಸುವುದು, ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮವಾಗಿರುವವು. ಸೊ ಇನ್ನೊಂದು ವಚನ ಓದಿ ಬದಲು. ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ಓದಿ ಬದಲು ಕಂಟಿನ್ಯೂ ಮಾಡಿ ಹಂಗೆ. ಆದರೆ ಕಲ್ಮಳೆ ಸುರಿಯಲು ವನವು ಹಾಳಾಗುವುದು, ಪಟ್ಟಣವು ನೆಲಸಮವಾಗುವುದು. ನೀರಾವರಿಗಳಲ್ಲೆಲ್ಲ ಬೀಜ ಬಿತ್ತುತ್ತಲೂ ದನಕತ್ತೆಗಳು ಕಾವಲಿಗೆ ಮೇಯ ಬಿಡುತ್ತಲೂ ಇರುವ ನೀವು ಜನರೇ ಸರಿ. ಅಷ್ಟೇ ಸರ್, 20ನೇ ವಚನ. ಹೌದಾ? ಸೊ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಆ ಒಂದು ಸಮಯದಲ್ಲಿ ಕಷ್ಟಗಾಲಗಳು ಬಂದಾಗ್ಲೂ ಸರಿ, ನೀತಿ ನ್ಯಾಯ ಸಮಾಧಾನ ಶಾಂತಿ ಎಲ್ಲ ಇರುತ್ತೆ. ಬಟ್ ಕಷ್ಟ ಕಾಲಗಳು ಬರುತ್ತೆ ಆ ಒಂದು ಸಮಯದಲ್ಲಿ. ಅದೇ ಬಂದು ಆ ಒಂದು ಕಲ್ಮಳೆ ಅಂತ ಬರುತ್ತೆ. ಆ ಬಂದಾಗ್ಲೂ ಸಹ ಏನಾಗುತ್ತೆ ಅಂದ್ರೆ ಜನರು ಬಂದು ಸಂತೋಷವಾಗಿರ್ತಾರೆ. ಇದು ಬಂದು ಪರಿಶುದ್ಧಾತ್ಮರಲ್ಲಿ ತುಂಬ ಪಡುವ ಒಂದು ಜೀವನವನ್ನು ಬರೆದಿದೆ ಇಲ್ಲಿ.
ಕಷ್ಟಗಳು ಪರಿಶುದ್ಧಾತ್ಮನಲ್ಲಿ ತುಂಬಿದ್ರೆ ಕಷ್ಟಗಳು ಬರಲ್ಲ ಅಂತಲ್ಲ, ಕಷ್ಟಗಳು ಬರುತ್ತೆ. ಕಷ್ಟಗಳು ಬಂದ್ರು ಅವ್ರೇನ್ ಮಾಡ್ತಾರೆ, ನ್ಯಾಯ, ನೀತಿ, ಸಮಾಧಾನ, ಒಂದು ಶಾಂತಿಯಿಂದ ಇರ್ತಾರೆ. ಏನಕ್ಕೆ ಅಂದ್ರೆ ಪರಿಶುದ್ಧಾತ್ಮರು ಅವ್ರಿಗೆ ಏನ್ ಮಾಡ್ತಾರೆ, ಬಲವನ್ನು ಕೊಡೋರು. ಸೊ ಅದಕ್ಕೆ ಈ ಒಂದು ನೀವು ಇಲ್ಲಿ ಏರೋಪ್ಲೇನ್ ಅಲ್ಲಿ ನೀವು ಹೋದಾಗ ನೀವು ಇದನ್ನ ಒಂದು ನೋಡಬಹುದು. ಈ ಸೀನ್ ನೀವು ಮಳೆ ಬರೋದನ್ನ ನೋಡ್ಬೋದು. ನಮ್ ಕೆಳಗಡೆ ಮಳೆ ಬರುತ್ತೆ. ಆ ಒಂದು ಆದ್ರೆ ನಮ್ಮ ಮೇಲೆ ಏನಾಗಲ್ಲ, ಮಳೆ ಬೀಳೋದಿಲ್ಲ. ಏನಕ್ಕೆ ಅಂದ್ರೆ ನಾವು ಆ ಒಂದು ಏನ್ ಮಾಡ್ತೀವಿ, ಆ ಕ್ಲೌಡ್ಸ್ ಅಂತ ಹೇಳ್ತೀವಲ್ಲ, ಆ ಮೇಘದ ಮೇಲೆ ನಾವು ಅದೊಂದು ಹಾರೋದ್ರಿಂದ ನಮಗೆ ಮಳೆ ಬೀಳೋದು ಗೊತ್ತಾಗೋದಿಲ್ಲ. ಸೊ ಅದರಂತೆ ನಾವು ಕೆಳಗಡೆ ಇದ್ದಾಗ, ಭೂಮಿ ಮೇಲೆ ಇದ್ದಾಗ ನಮ್ ಮಳೆ ಬೀಳುತ್ತೆ ಅಲ್ವಾ, ನಾವು ಮೇಘಗಳ ಮೇಲೆ ಹೋಗ್ಬಿಟ್ರೆ ಮಳೆ ಬೀಳ್ತಾ ಇರುತ್ತೆ, ಬಟ್ ನಮ್ಮ ಮೇಲೆ ಮಳೆ ಬೀಳುತ್ತೆ. ಸೊ ಅದೇ ತರ ಪರಿಶುದ್ಧಾತ್ಮ ತುಂಬಲ್ಪಟ್ಟಾಗ ನಾವು ಒಂದು ಏರ್ಪ್ಲೇನ್ ಅಲ್ಲಿ ಹೋಗೋ ತರ ಪರಿಶುದ್ಧಾತ್ಮರು ಏನ್ ಮಾಡ್ತಾರೆ, ನಮ್ಮ ಆ ಒಂದು ಮಳೆಗಳು ಬಂದ್ರೂ ಸರಿ ಅದ್ರ ಮೇಲೆ ನಮ್ಮನ್ನ ಏನ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ. ಇದೇ ಪರಿಶುದ್ಧಾತ್ಮರ ಬಲ. ಸೊ ನಮ್ಮ ಲೈಫ್ ಅಲ್ಲಿ ನಾವು ಪರಿಶುದ್ಧಾತ್ಮನ ಬಲವನ್ನು ಹೊಂದ್ಕೊಂಡಾಗ ಹೇಗೆ ಹೊಂದ್ಕೊಳ್ಳೋದು, ತಾಳ್ಮೆಯಿಂದ ನಾವು ನಡಿಬೇಕಾದ್ರೆ ಪರಿಶುದ್ಧಾತ್ಮನ ಬಲವನ್ನು ಹೊಂದ್ಕೊಂಬೋದು. ಅದನ್ನ ನಾವು ಇದ್ರಲ್ಲಿ ನೋಡಿದ್ವಿ. ಹೊಸ ಒಡಂಬಡಿಕೆಯಲ್ಲಿ ತುಂಬಾ ರೆಫರೆನ್ಸಸ್ ಇದೆ, ಅದಕ್ಕೆ ನಾವು ಹೋಗಕ್ಕೆ ಸಮಯ ಇಲ್ಲ. ಬಟ್ ನಾವು ತಾಳ್ಮೆಯಿಂದ ನಡೆದಾಗ ಪರಿಶುದ್ಧಾತ್ಮರನ್ನು ನಾವು ತುಂಬಲ್ಪಡ್ತೀವಿ. ಆವಾಗ ಒಂದು ಸಮಾಧಾನ, ಶಾಂತಿ, ನ್ಯಾಯ, ನೀತಿ, ಒಂದು ಶಾಂತಿಯಿಂದ ಒಂದು ಸಮಾಧಾನದಿಂದ ಇರ್ತೀವಿ. ದೇವರ ಒಂದು ಚಿತ್ತವು ನಮ್ಮ ಲೈಫ್ ಅಲ್ಲಿ ಏನಾಗುತ್ತೆ, ನೆರವೇರುತ್ತೆ. ಸೊ ಇದು ಈ ಒಂದು ಅಧ್ಯಾಯದಲ್ಲಿ ನಾವು 2 ವಿಷಯಗಳು ಮೇನ್ ಆಗಿ ನೋಡಿದ್ವಿ. ಬರುವ ರಾಜನ ಒಂದು ಆಶೀರ್ವಾದಗಳು, ಆಮೇಲೆ ಎರಡನೇದಾಗಿ ಪರಿಶುದ್ಧಾತ್ಮರು ನಮ್ಮ ಲೈಫ್ ಅಲ್ಲಿ ಬಂದಾಗ ಏನೇನೆಲ್ಲ ಆಗುತ್ತೆ ಅನ್ನೋ ವಿಷಯಗಳನ್ನ ನಾವು ನೋಡಿದ್ವಿ. ನಾವು ಇದನ್ನ ನೋಡಿದ್ ಮಾತ್ರ ಅಲ್ಲ, ಈ ಒಂದು ಅಧ್ಯಯನ ಈ ಒಂದು ಲೈನ್ ಅಲ್ಲಿ ನಾವು ಯೋಚನೆ ಮಾಡೋಣ, ಧ್ಯಾನ ಮಾಡೋಣ, ದೇವ್ರ ನಿಮ್ ಜೊತೆ ಮಾತಾಡ್ತಾರೆ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ, ಈ ಒಂದು ಸಮಯದಲ್ಲೂ ನೀನು ಯೆಶಾಯ 32ನೇ ಅಧ್ಯಾಯದಿಂದ ಒಂದು ಕೆಲವು ವಿಷಯಗಳನ್ನ ಮಾತಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಈ ನೀತಿಯ ರಾಜನು ನೀನೇ ಆಗಿದ್ಯಾ. ಪರಿಶುದ್ಧಾತ್ಮರೇ, ನೀನು ಬಂದಾಗ ಎಷ್ಟೋ ಒಂದು ಒಳ್ಳೆ ವಿಷಯಗಳು ನಮ್ಮ ಲೈಫ್ ಅಲ್ಲಿ ನಡೆಯುತ್ತಪ್ಪ. ಒಂದು ಹೊರಡೋಗಿರೋ ಭೂಮಿಗೆ ತೋಟದಂತೆ ಆಗ್ಬೋದು. ಒಂದು ಸಮಯದಲ್ಲೇ ಇಲ್ಲಿ ನಾವು ಇರೋ ಎಲ್ಲರೂ ತಂದೆ, ನಿನ್ನ ಮಕ್ಕಳಾಗಿ ನಾವು ಜೀವಿಸಲು ಒಂದು ತೋಟದಂತೆ ಬೆಳಲು ಕೃಪೆಯನ್ನು ಕೊಡುತ್ತಂತೆ. ಈ ಒಂದು ಪರಿಶುದ್ಧಾತ್ಮದಲ್ಲಿ ತುಂಬಿ ನಡೆಯುವ ಜೀವಿತವನ್ನು ನಮಗೆ ಕೊಡು, ಆಶೀರ್ವಾದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿದ ಪ್ರೀತಿಯುಳ್ಳ ತಂದೆ.